ಹಾಯ್ ಎವ್ರಿವಾನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾನು ಉಷಾ. ನಾವು ತುಂಬ ಚೆನ್ನಾಗಿರ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ದಾಸವಾಳದ ಹೂಗಳು ಚೆನ್ನಾಗಿ ಕಾಣ್ತಿದಾವಲ್ಲ, ತುಂಬ ಮೊಗ್ಗುಗಳು ಆಗಿವೆ. ಹೂ ಇನ್ನೂ ಫುಲ್ ಅರಳಿಲ್ಲ. ಅರಳಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ. ಈ ದಿನ ನಾವು ಕಟೀಲ್ಗೆ ಹೋಗ್ತಾ ಇದ್ದೀವಿ. ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಪಡೆಯಲು. ಮಂಗಳೂರು ಬಿಡೋ ಮುನ್ನ ಸಾಧ್ಯವಾದಷ್ಟು ಒಮ್ಮೆ ದೇವರುಗಳ ದರ್ಶನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದ್ದರಿಂದ ಈಗ ಕಟೀಲಿಗೆ ಅಮ್ಮನವರ ದರ್ಶನಕ್ಕೆ ಹೊರಟಿದ್ದೀವಿ. ಕಟೀಲಿಗೆ ಹೋಗೋದಂದ್ರೆ ನಮಗೆ ತುಂಬ ಇಷ್ಟ. ಅಲ್ಲಿ ಹೋದರೆ ಏನೋ ನೆಮ್ಮದಿ, ಒಂಥರ ಸಮಾಧಾನ. ಈ ಕಾಲೇಜ್ನಲ್ಲೇ ನನ್ನ ಮಗ ಪವನ್ ಎಂಜಿನಿಯರಿಂಗ್ ಮಾಡಿದ್ದು. ಮತ್ತೆ ಆ ಕಡೆಯಿಂದ ಬರ್ತಾ ಇನ್ನೊಂದು ಟೈಮ್ ತೋರಿಸ್ತೇನೆ. ಇಲ್ಲಿ ಅದು ದುರ್ಗಾ ಪರಮೇಶ್ವರಿ ಅಮ್ಮನವರದ್ದು ವಿಡಿಯೋದದು ಫೋಟೋ ಅಲ್ಲ ಆ್ಯಕ್ಚುಲಿ. ಅಲ್ಲಿ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದೆ ನಾನು. ಯಾವಾಗಲೂ ಬಂದರೆ ಹಾಗೇನೆ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ್ರೆ ಸಮಾಧಾನ. ಹತ್ತಿರದಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅದು. ಅಂದರೆ ಅದು ವಿಡಿಯೋ ಆ್ಯಕ್ಚುಲಿ ಲೈವ್ ಆಗಿ ಗರ್ಭಗುಡಿನಲ್ಲಿ ಏನು ಅಮ್ಮನವ್ರು ಇರ್ತಾರಲ್ಲ, ಅಲಂಕಾರ ಆ ದಿನ ಏನು ಮಾಡಿರ್ತಾರಲ್ಲ ಅದೇನೆ ಒಂದು ಲೈವ್ ಕ್ಯಾಮ್ರಾ ಇಟ್ಟಿರ್ತಾರೆ. ಅದೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಸ್ಕ್ರೀನಲ್ಲಿ. ಸೊ ಹತ್ತಿರದಲ್ಲಿ ನೋಡಿದಾಗೆ ಖುಷಿ ಆಗುತ್ತೆ ನಮಗೆ. ಸೊ ಸಮಾಧಾನ ಒಂಥರ ಅಲ್ಲಿ ಹೋಗಿ ನೋಡಿದರೆ ಅದನ್ನು. ಮತ್ತು ಇಲ್ಲಿ ನಾವು ಶುಕ್ರವಾರ ಮತ್ತು ಮಂಗಳವಾರ ಎಲ್ಲ ಹೆಚ್ಚು ಬರೋದಕ್ಕೆ ಹೋಗೋದಿಲ್ಲ, ತುಂಬ ರಶ್ ಇರುತ್ತೆ. ಬಂದು ನೋಡಿದ್ದೀವಿ. ಸೊ ತುಂಬಾ ರಶ್ಶು, ಸರಿಗೆ ಸಮಾಧಾನವಾಗಿ ನೋಡೋದಕ್ಕೂ ಆಗೋದಿಲ್ಲ, ಅಲ್ಲೆಲ್ಲ ದರ್ಶನ ಮಾಡೋದಕ್ಕೂ ಆಗೋದಿಲ್ಲ. ಸೊ ನಾವು ವೀಕ್ ಡೇಸಲ್ಲೇ ಬರೋದು ಹೆಚ್ಚು ನಾವು. ಈಗ ಸಹ ವೀಕ್ ಡೇನಲ್ಲೇ ಬಂದಿದ್ದು. ಚೆನ್ನಾಗಾಯಿತು ದರ್ಶನ ಎಲ್ಲ, ತುಂಬ ಚೆನ್ನಾಗಾಯಿತು. ಖುಷಿನೂ ಆಯಿತು, ಸಮಾಧಾನ ಆಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಮತ್ತೆ ಹೊರಟ್ವಿ ನಾವು. ಹೊರಗಡೆ ಬಂದುಬಿಟ್ಟು ಈ ರೀತಿ ಇರುತ್ತೆ ಇಲ್ಲೆಲ್ಲ. ತುಂಬ ಹಬ್ಬ ಹರಿದಿನಗಳಲ್ಲಂತೂ ತುಂಬಾ ರಶ್ ಇರುತ್ತೆ ಇಲ್ಲೆಲ್ಲ. ಪಾರ್ಕಿಂಗ್ ಸಹ ಪ್ಲೇಸ್ ಸಿಗೋದಿಲ್ಲ ನಮಗೆ. ಈಗ ಪರವಾಗಿಲ್ಲ, ಸ್ವಲ್ಪ ನೋಡ್ಬೋದು. ಈ ದೇವ್ರ ಹತ್ತಿರ ನಾವು ಏನೇನು ಕೇಳ್ಕೊಂಡಿದ್ವೋ ಅದೆಲ್ಲ ಈಡೇರಿದೆ ನಮಗೆ. ಆ್ಯಂಡ್ ಒಳ್ಳೇದು ಸಹ ಆಗಿದೆ. ನಂಬಿಕೆ ಮುಖ್ಯ ಅಲ್ವಾ? ನಂಬಿದರೆ ದೇವರಿದ್ದಾರೆ ಅಂತ ನಂಬೋರಿಗೆ ಇದೊಂದು ಉದಾಹರಣೆ. ನಮಗಂತೂ ಆ್ಯಕ್ಚುಲಿ ತುಂಬಾ ನಂಬಿಕೆ ಇದೆ, ಒಳ್ಳೆಯದೂ ಆಗಿದೆ. ಸೊ ಒಂದು ಇನ್ಸಿಡೆಂಟಿಂದ ನಮಗೆ ಇದು ಆ ನಂಬಿಕೆ ಬರಲಿಕ್ಕೆ ಕಾರಣ ಆಯಿತು. ಆದ್ದರಿಂದ ನಾವು ಆಗಿನಿಂದ ಈ ತಾಯಿನ ಅದೆಷ್ಟು ನಂಬ್ತೀವಿ ಅಂದರೆ, ನಿಜವಾಗ್ಲೂ ನಂಬಿಕೆ ಇಟ್ಟು ನೀವು ಏನು ಕೇಳ್ಕೊಂಡ್ರೂ ಅದು ಈಡೇರುತ್ತೆ ಅಂತ ನನ್ನ ಭಾವನೆ. ನಾನು ನಂಬ್ತಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಏನಾದರೂ ಕಷ್ಟಗಳಿದ್ದರೆ ಇಲ್ಲಿ ಬಂದು ಹೇಳ್ಕೊಬೋದು. ಅದು ನಿಮಗೆ ಒಳ್ಳೇದಂತೂ ಖಂಡಿತ ಆಗುತ್ತೆ. ಇಲ್ಲೆಲ್ಲ ನೋಡಿ, ಅದು ನದಿ ನೀರು ಕಡಿಮೆ ಇತ್ತಲ್ಲ, ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ತುಂಬಿ ಹರಿತಾ ಇರುತ್ತೆ. ಈಗ ಅಷ್ಟಿಲ್ಲ. ನಾವು ಹೋದ ಟೈಮ್ನಲ್ಲಿ ಮಳೆ ಇರಲಿಲ್ಲ. ಸೊ ಅದು ಏನಷ್ಟು ತುಂಬಿ ಹರಿತಾನೇ ಇಲ್ಲ, ಒಟ್ಟು ನೀರೇ ಇರಲಿಲ್ಲ ಅಲ್ವಾ? ಸೊ ಈಗ ಬಂದ್ವಿ ನಾವು ಮಂಗಳೂರಿಗೆ. ಮಂಗಳೂರು ಹತ್ತತ್ರ ಬರ್ತಾ ಇದ್ದೀವಿ. ಇದೆಲ್ಲ ಸಿಂಗಲ್ ರೋಡ್ ಇತ್ತು ಆಗ. ಆಮೇಲೆ ಇದೆಲ್ಲ ಒಡೆದ್ಬಿಟ್ಟು ಡಬಲ್ ರೋಡ್ ಮಾಡಿದ್ರು. ಚೆನ್ನಾಗೂ ಮಾಡಿದ್ದಾರೆ. ಇನ್ನೂ ನಡೀತಾ ಇತ್ತು, ನಾವು ಮಂಗಳೂರು ಬಿಡುವಾಗ ಇನ್ನೂ ನಡೀತಾನೆ ಇತ್ತು. ಬಟ್ ಚೆನ್ನಾಗಿ ಆಗಿತ್ತು, ಡಬಲ್ ರೋಡ್ ಮಾಡಿದ್ರು. ಸೊ ಇಲ್ಲಿ ಬಂತು ಪವನ್ದು ಕಾಲೇಜ್. ಅವಂದು ಇಲ್ಲೇ ಎಂಜಿನಿಯರಿಂಗ್ ಮುಗಿಸಿದ್ದು ಅವನು. ಈ ದಿನ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಆಯಿತು. ನೆಕ್ಸ್ಟ್ ನಾನು ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮನವರ ದರ್ಶನಕ್ಕೆ ಹೋಗ್ತೀನಿ, ಆಗ ಸಿಗ್ತೀನಿ ನಿಮಗೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹೆಲ್ದಿ. ಬಾಯ್.